ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಮನೆ ದೇವರ ಜಾತ್ರೆ ವಿಡಿಯೋವನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆ ದೇವರು ಬಂದು ಹೊಳಲ್ಕೆರೆ ತಾಲೂಕು ಲೋಕತಾಳಲ ಅಂತ ಐತೆ. ಅಲ್ಲಿ ದೊಡ್ಡಹೊಟ್ಟೆ ರಂಗನಾಥ ಸ್ವಾಮಿ ನಮ್ಮ ಮನೆ ದೇವರು. ನಮ್ಮ ಮನೆ ದೇವ್ರದ್ದು ಜಾತ್ರೆ ಇತ್ತು, ಹಾಗಾಗಿ ಹೋಗಿದ್ವಿ. ಹುಣ್ಣಿಮೆ ದಿವಸ ನಡೆಯುತ್ತೆ. ತುಂಬ ಚೆನ್ನಾಗಿತ್ತು, ತುಂಬ ಅದ್ದೂರಿಯಾಗಿ ನಡೆಯುತ್ತೆ ಜಾತ್ರೆ. ತುಂಬ ಜನಸಾಗರ ನೋಡ್ಬೋದು ನೀವು. ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ, ಅಲ್ಲೇ ಮುಂದೆನೇ ಇತ್ತು ದೇವಸ್ಥಾನ. ತುಂಬ ರಶ್ ಇತ್ತು. ಅಲ್ಲೂ ಸೀದಾ ನಾವು ತೇರಳಿಯೋಕ್ಕೆ ರೆಡಿ ಮಾಡಿದ್ರು. ಟೈಮ್ ಆಗಿತ್ತು ಅಂತೇಳಿ ತೇರ ಹತ್ರನೇ ಬಂದ್ವಿ. ಕರೆಕ್ಟ್ ಟೈಮಿಗೆ ಬಂದ್ವಿ. ಬೆಳಗ್ಗೆ 10:30-11 ಗಂಟೆ ಟೈಮಲ್ಲಿ ರೆಡಿ ಮಾಡ್ಕೊಂಡಿದ್ರು ತೇರು. ನಾನು ತೇರಳಿಯೋದನ್ನು ತೋರಿಸ್ತೀನಿ, ನೀವು ನೋಡ್ಬೋದು. ತುಂಬ ಅಂದರೆ ತುಂಬ ಜನಸಾಗರ. ಎಲ್ಲಾದರೂ ಕಳ್ಕೊಂಡೋದ್ರೆ ನಿಜವಾಗ್ಲೂ ಸಿಗೋದಿಲ್ಲ ಬೇಗ, ಅಷ್ಟು ಜನ ಇದ್ದರು ನೋಡಿ. ಅಲ್ಲಿ ತೇರು ದೂರ ಇದೆ ನೋಡಿ. ನಾವು ಅಲ್ಲಿ ತೇರಳಿ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಅದ್ದೂರಿಯಾಗಿ ನಡೀತು ತೇರು ರಥೋತ್ಸವ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿರ್ತಾರೆ ಜಾತ್ರೆಯಲ್ಲಿ. ಹಬ್ಬ ಅಂದ್ರೇ ಒಂದು ಸಡಗರ ಅಲ್ವಾ. ತೇರು ಹಬ್ಬದ ದಿನ ಮನೇಲಿ ಹೋಳಿಗೆ ಮಾಡೋದು, ಮನೇಲಿ ನೆಂಟರಿಷ್ಟರೆಲ್ಲ ಬಂದಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ಬೇರೆ ಊರಲ್ಲಿ ಇರೋದ್ರಿಂದ ತೇರಿನ ದಿನ ಹೋಗಿ ತೇರಿಗೆ ಮಂಗಳಾರತಿ ಮಾಡಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ. ನೋಡಿ ತೇರು ಎಳಿತಾ ಇದ್ದಾರೆ. ಕರೆಕ್ಟ್ ಟೈಮಿಗೆ ಹೋದ್ವಿ. ತೇರು ಪಶ್ಚಿಮ ದಿಕ್ಕಿಗೆ ಎಳ್ಕೊಂಡು ಬರ್ತಾಯಿದ್ರು ನೋಡಿ. ದೇವರುಗಳೆಲ್ಲ ಬರ್ತಾಯಿದ್ದಾವೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. 2 ಕಣ್ಣು ಸಾಲದು ಅದನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ. ನೀವು ನಮ್ಮ ಮನೆ ದೇವ್ರ ದರ್ಶನ ಮಾಡ್ಕೊಳ್ಳಿ. ಆ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡಿ. ದೇವರಿಗೆ ಎಲ್ಲರೂ ಬಂದು ಮಂಗಳಾರತಿ ಮಾಡಿಸ್ತಾ ಇದ್ದರು. ತೇರು ಎಳೆದು ಬಂದು ಅಲ್ಲಿ ನಿಲ್ಲುತ್ತೆ, ಎಳ್ಕೊಂಡು ಬಂದು ಅಲ್ಲಿ ನಿಲ್ಲಿಸ್ತಾರೆ. ಆಮೇಲೆ ಎಲ್ಲರೂ ಬಂದಿರೋರೆಲ್ಲ ತೇರಿಗೆ ಮಂಗಳಾರತಿ ಮಾಡಿಸ್ತಾರೆ. ಅಲ್ಲಿ ಅದರೊಳಗಡೆ ದೇವರು ಇರುತ್ತೆ, ಅರ್ಚಕರು ಇರ್ತಾರೆ. ಎಲ್ಲರೂ ಬಂದು ಅಲ್ಲಿ ಮಂಗಳಾರತಿ ಸಾಮಾನೆಲ್ಲ ಕೊಟ್ಟು ಮಂಗಳಾರತಿ ಮಾಡಿಸ್ಕೊತಾರೆ. ತೇರು ಎಳ್ಕೊಂಬರ್ಬೇಕಾದ್ರೆ ಬಾಳೆಹಣ್ಣು ಏನೇನು ಹರಕೆ ಮಾಡ್ಕೊಂಡಿರ್ತಾರಲ್ಲ ಅದೆಲ್ಲ ಅದ್ರ ಮೇಲೆ ಬರೆದ್ಬಿಟ್ಟು ಎಲ್ಲ ತೇರಿನ ಮೇಲೆ ತೋರ್ತಾ ಇರ್ತಾರೆ. ನೋಡ್ಬೋದು ನೀವು, ಬಾಳೆಹಣ್ಣು ಅದೆಲ್ಲ ಎಸಿತಿರೋದು ಕಾಣಿಸುತ್ತೆ. ಹೀಗೆ ಇತ್ತು ನಮ್ಮೂರ ಜಾತ್ರೆ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡ್ತಾಯಿದ್ರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಜಾತ್ರೆಯಲ್ಲಿ ಎಲ್ಲ ಅಂಗಡಿಗಳು ಅವೆಲ್ಲ ಇರ್ತವೆ. ಎಲ್ಲ ಕಡೆ ಬಾಳೆಹಣ್ಣು, ಕರ್ಪೂರ, ಉದ್ಬತ್ತಿ ಅದೆಲ್ಲ ಮಾರ್ತಾ ಇರ್ತಾರೆ. ಅದೆಲ್ಲ ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಜಾತ್ರೆ ಅಂದರೆ ಒಂದು ದೊಡ್ಡ ಸಡಗರ. ಮಕ್ಕಳಿಗಂತೂ ತುಂಬಾ ಖುಷಿ ಅನಿಸುತ್ತೆ ಜಾತ್ರೆ ನೋಡೋಕ್ಕೆ, ಜಾತ್ರೆಗೆ ಹೋಗೋಕ್ಕೆ. ಅಲ್ಲೆಲ್ಲ ಅವ್ರಿಗೆ ಆಟ ಸಾಮಾನು ಇರುತ್ತೆ, ಆಟ ಆಡೋದು ಎಲ್ಲ ವಸ್ತುಗಳಿರುತ್ತೆ. ಜಾತ್ರೆಗೆ ಅಂತ ಅಂದ್ಬಿಟ್ರೆ ದೊಡ್ಡವರಿಗಿನ ಮಕ್ಳಿಗೆ ತುಂಬ ಖುಷಿ ಅಂತಲೇ ಹೇಳ್ಬೋದು ಜಾತ್ರೆಗೆ ಹೋಗೋದು. ಇದು ಕೇಳಿದರೆ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಹಂಗೆ ಸ್ವಲ್ಪ ಏನೋ ಶಾಪಿಂಗ್ ಮಾಡಿದ್ವಿ. ಮಕ್ಕಳಿಗೆ ಏನಾದರೂ ಬೇಕಾಗಿದ್ದೆಲ್ಲ ತಗೊಂಡ್ವಿ. ಮಕ್ಕಳು ಆಟ ಆಡಿದ್ವಿ. ಏನು ಆಟ ಆಡೋದೆಲ್ಲ ಇತ್ತು, ತೋರಿಸ್ತೀನಿ ಮುಂದೆ, ನೀವು ನೋಡ್ತೀರಾ ನೋಡಿ. ತೇರು ಎಷ್ಟು ಚೆನ್ನಾಗಿ ಎಳ್ಕೊಂಡು ಬರ್ತಾಯಿದ್ದಾರೆ ನೋಡ್ತಿದ್ದೀರಾ ನೀವು. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರೋದು ನಮ್ಮ ಮನೆ ದೇವರು. ಹೊಳಲ್ಕೆರೆ ತಾಲೂಕು ಹತ್ರ ಲೋಕತಾಳಲ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ನಮ್ಮ ಮನೆ ದೇವ್ರ ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನದ ಹತ್ರ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಅದು ತುಂಬ ರಶ್ ಇತ್ತು. ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ. ದೇವಸ್ಥಾನದ ಒಳಗೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಜನ ಇದ್ದರು, ರಶ್ ಇತ್ತು. ಹಾಗಾಗಿ ದೇವಸ್ಥಾನದ ಮುಂಭಾಗ ಏನಿದೆಯಲ್ಲ ಅದನ್ನು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಬೇಕಿದ್ದರೆ ನೋಡ್ಕೊಂಬನ್ನಿ. ಹೀಗಿತ್ತು ನಮ್ಮೂರ ಜಾತ್ರೆ, ನಮ್ಮ ಮನೆ ದೇವ್ರ ಜಾತ್ರೆ ಫ್ರೆಂಡ್ಸ್. ನೀವು ಯಾರಾದರೂ ಅದೇ ಊರವರು ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ನನ್ನ ಮಗಳು ಇಬ್ಬರು ಆಡ್ತಾಯಿದ್ದಾರೆ ನೋಡಿ. SRS ಅವರು ರಮ್ಯಾ ಅಲ್ಲಿದ್ದಾರೆ ನೋಡಿ. ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ, ಅವರೇ ರಮ್ಯಾ ಅವರು, ನನ್ನ ತಂಗಿ. ಎಲ್ಲರೂ ನಾವು ಅಮ್ಮ, ಅಪ್ಪಾಜಿ, ನಮ್ಮ ಮನೆಯವರು ಎಲ್ಲರೂ ಹೋಗಿದ್ವಿ. ಅವರು ಎಲ್ಲ ಒಂದು ಕಡೆ ಆಗಿಬಿಟ್ರು, ನಾವು ಒಂದು ಕಡೆ ಆಗಿಬಿಟ್ವಿ. ನಮ್ಮ ರಘುನು ಎಲ್ಲ ಒಬ್ಬೊಬ್ಬರು ಹೋದ್ರೆ ಜಾತ್ರೆಯಿಂದ ಜೊತೆಗೆ ಹೋದ್ವಿ ಅಷ್ಟೇ. ಅಲ್ಲೆಲ್ಲ ಒಬ್ರಿಗೊಬ್ರು ಚಂದಲ್ಲೇ ಎಲ್ಲ ಬೇರೆ ಆಗಿಬಿಟ್ಟು, ಒಬ್ಬರು ದೇವಸ್ಥಾನದ ಹತ್ರ, ಒಬ್ಬರು ತೇರ ಹತ್ರ. ನಾವು ಸಹ ಮಿಸ್ ಆಗಿದ್ವಿ. ನಮ್ಮ ನಾಗೂನು ಕೈ ಮಾಡ್ತಿದ್ದಾನೆ ನೋಡಿ, ಹಾಯ್ ಅಂತಿದ್ದಾನೆ. ನನ್ನ ಮಗ, ಇವರು SRS ಅವರು ಎಲ್ಲರೂ ಹಾಯ್ ಮಾಡ್ತಿದ್ದಾರೆ. ನನ್ನ ಮಗಳು, ಚಿಕ್ಕ ಮಗಳು, ನಮ್ಮ ಮನೆಯವರು, ನಮ್ಮ ಎಲ್ಲರೂ ಇದ್ದಾರೆ ನೋಡಿ ಅಲ್ಲಿ. ನೋಡಿ ಇಲ್ಲಿ ಆಟ ಆಡೋದೆಲ್ಲ ಇದೆ ಮಕ್ಕಳಿಗೆ. ಅದೆಲ್ಲ ಆಟ ಆಡ್ತೀನಿ ಅಂತಿದ್ದ ನನ್ನ ಮಗ. ಹೋಗಿ ಆಟ ಆಡಿಸ್ಕೊಂಡು ಸಹ ಕರ್ಕೊಂಬಂದರು. ಎಲ್ಲರೂ ಆಟ ಆಡಿದರು, ಎಂಜಾಯ್ ಮಾಡಿದರು ಜಾತ್ರೆನ. ಮತ್ತು ಇಲ್ಲೇನೇನೋ ಸಣ್ಣ ಮಕ್ಕಳಿಗೆ ಟೋಪಿ ಅದು ಏನೋ ತಗೊಂಡ್ವಿ. ಎಲ್ಲ ಶಾಪಿಂಗು ಮಾಡಿದ್ವಿ ನಾವು ಸ್ವಲ್ಪ. ಹೀಗಿತ್ತು ನಮ್ಮ ಜಾತ್ರೆ ಫ್ರೆಂಡ್ಸ್. ನೀವೆಲ್ಲ ಈ ರೀತಿಯೇ ಮಾಡ್ತೀರಾ? ಜಾತ್ರೆಗೆ ಹೋದರೆ ಏನೇನಾದರೂ ತಗೊತೀರಾ? ನನಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ? ಯಾವ ರೀತಿ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ಆಯಿತಾ.
ತುಂಬ ಚೆನ್ನಾಗಾಯಿತು. ಅಂದರೆ ಬಿಸಿಲು ತುಂಬ ಬಿಸಿಲಿತ್ತು ಅಲ್ಲಿ. ಈ ರೀತಿ ಇತ್ತು ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.